ಎಲ್ರಿಗೂ ನಮಸ್ಕಾರ. ಈ ಚಾನಲನ್ನು ಓಪನ್ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಕ್ಕಂಥ ಸಾಕಷ್ಟು ಪರೀಕ್ಷಾರ್ಥಿಗಳು ಫೋನ್ ಮಾಡಿ ಯಾವ ರೀತಿ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕು, ಎಕ್ಸಾಮ್ಗೆ ನಾವು ಎಷ್ಟು ಟೈಮನ್ನು ಓದಬೇಕು, ಯಾವ ಬುಕ್ಸ್ಗಳನ್ನು ಓದಿದರೆ ನಾವು ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯತೆ ಇದೆ, ಈ ಎಲ್ಲ ಪ್ರಶ್ನೆಗಳನ್ನು ಸಾಕಷ್ಟು ಸಾರಿ ನನಗೆ ಕೇಳ್ತಾ ಇದ್ರಿ. ಕೆಲವು ಸಾರಿ ನಾನು ಫೋನನ್ನು ರಿಸೀವ್ ಮಾಡಿ ನಿಮ್ಮ ಜೊತೆ ಮಾತಾಡಿದ್ದೀನಿ, ನಿಮಗೆ ಸರಿಯಾಗಿರ್ತಕ್ಕಂಥ ಗೈಡೆನ್ಸನ್ನು ಮಾಡಿದ್ದೀನಿ. ಆದರೆ ಇನ್ನೂ ಕೆಲವು ಸಾರಿ ನನಗೆ ನಿಮ್ಮ ಫೋನನ್ನು ರಿಸೀವ್ ಮಾಡಿ ಮಾತಾಡಲಿಕ್ಕೆ ಆಗಿಲ್ಲ. ಸೊ ಮತ್ತೆ ಫೋನನ್ನು ನಾನು ನಿಮಗೆ ಪುನಃ ಫೋನ್ ಮಾಡಲಿಕ್ಕೂ ಕೂಡ ನನಗೆ ಆಗ್ತಾಯಿಲ್ಲ. ನಿಮಗೆ ಗೊತ್ತಿದೆ, ಸಾಕಷ್ಟು ಕೆಲಸದ ಒತ್ತಡ ಇರೋದರಿಂದ ನನಗೆ ಪುನಃ ನಿಮಗೆ ಫೋನ್ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಹಾಗಾಗಿ ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ, ಹಾಗೂ ಸರಿಯಾಗಿರ್ತಕ್ಕಂತಹ ಗೈಡೆನ್ಸ್ ಸಿಕ್ಕರೆ ಖಂಡಿತವಾಗಿಯೂ ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಾನು ಈ ಚಾನಲನ್ನು ಪ್ರಾರಂಭಿಸಿದ್ದು. ಈ ಚಾನಲನ್ನು ಪ್ರಾರಂಭಿಸಿ ಅಂತೇಳಿ ಸಲಹೆಗಳನ್ನು ಕೊಟ್ಟಿದ್ದು ಕೂಡ ನೀವೇ ಪರೀಕ್ಷಾರ್ಥಿಗಳು. ಸೊ ಹಾಗಾಗಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳ ಆಸ್ಪಿರೆಂಟ್ಸ್ ಇದ್ದೀರಿ, ಈವನ್ BA ಆಗಿರ್ಬೋದು, FDA, SDA, IAS, KS, IPS, ಹೀಗೆ ನಮ್ಮ ದೇಶದಲ್ಲಿ ನಡೀತಕ್ಕಂತಹ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಅನೇಕ ವಿದ್ಯಾರ್ಥಿಗಳಿಗೆ, ಪರೀಕ್ಷಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಚಾನಲನ್ನು ನಾವು ಪ್ರಾರಂಭಿಸಿರೋದು. ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಜ್ಞಾನದ ಹಸಿವು ಯಾರಿಗಿರುತ್ತೋ ಖಂಡಿತವಾಗಿಯೂ ಅಂಥವರು ಈ ಒಂದು ಉಪಯುಕ್ತವಾಗ್ತಕ್ಕಂತಹ ಮಾಹಿತಿಯನ್ನು ಬಳಸ್ಕೊಳ್ತೀರಾ, ಹಾಗೂ ಅದರ ಸದುಪಯೋಗವನ್ನು ಪಡಿಸ್ಕೊಳ್ತೀರಾ. ನಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನವನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿರ್ತಕ್ಕಂತಹ ಅಜ್ಞಾನವನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದರೆ, ನಮಗಿರ್ತಕ್ಕಂಥದ್ದು ಒಂದೇ ಮಾರ್ಗ, ಶಿಕ್ಷಣ. ಶಿಕ್ಷಣದ ಮೂಲಕ ನಾವು ಹೆಚ್ಚೆಚ್ಚು ಜ್ಞಾನವಂತರಾಗೋ ಮೂಲಕ ನಾವು ಉನ್ನತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದೆಲ್ಲದಕ್ಕೂ ಮೂಲ ಪ್ರೇರಣೆ ನಾವು ಯೋಚನೆ ಮಾಡುವಂತಹ ದಾಟಿ. ನಾವು ಯೋಚಿಸುವಂತಹ ದಾಟಿ ಉತ್ತಮವಾಗಿದ್ದರೆ ನಾವು ಏನನ್ನು ಬೇಕಾದರೂ ಸಾಧನೆ ಮಾಡ್ಬೋದು. ನಮ್ಮ ಯೋಚನಾ ಲಹರಿಯೇ ಸರಿ ಇಲ್ಲ ಅಂತೇಳಿದರೆ, ನಾವು ಯೋಚಿಸುವಂತಹ ದಾರಿಯೇ ಸರಿ ಇಲ್ಲ ಅಂತೇಳಿದರೆ ನಾವು ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಕ್ಕಂಥ ಪರೀಕ್ಷಾರ್ಥಿಗಳು ಈ ದಿನದಿಂದಲೇ ನಿಮ್ಮ ಪ್ರಯತ್ನವನ್ನು ಪ್ರಾರಂಭಿಸಿ. ನೀವು ಪ್ರಯತ್ನ ಮಾಡೋ ಸಮಯದಲ್ಲಿ ಎಷ್ಟೋ ಜನ ನಿಮ್ಮನ್ನು ಹಿಂಜರಿತಕ್ಕಂಥದ್ದು, ಅಥವಾ ನಿಮಗೆ ನಿನ್ನ ಕೈಲಿ ಆಗೋದಿಲ್ಲ ಬಿಡು ಈ ಎಕ್ಸಾಮ್ ಪಾಸ್ ಮಾಡಲಿಕ್ಕೆ, ಅದಕ್ಕೆಲ್ಲ ಸಾಕಷ್ಟು ತಯಾರಿ ಬೇಕು ಅಂಥೇಳಿ ನಿಮಗೆ ಯಾರಾದರೂ ಹೇಳ್ತಾ ಇದ್ದರೆ ಖಂಡಿತವಾಗಿಯೂ ಆ ಮಾತನ್ನು ಕೇಳಬೇಡಿ. ಎಲ್ಲಿ ಸತತ ಪರಿಶ್ರಮ ಇರುತ್ತೋ, ಎಲ್ಲಿ ಶ್ರದ್ಧೆ ಇರುತ್ತೋ ಖಂಡಿತವಾಗಿಯೂ ಅಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ. ಹಾಗಾಗಿ ಈ ಕ್ಷಣದಿಂದಲೇ ಪ್ರಯತ್ನವನ್ನು ಪ್ರಾರಂಭಿಸಿ. ಯಾವ ರೀತಿ ಓದಬೇಕು, ಕನಿಷ್ಠ ಅಂದರೂ ಕೂಡ ದಿನಕ್ಕೆ 8 ಗಂಟೆನಾದರೂ ಓದಲೇಬೇಕು. ಈಗಿನ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ, ಆ ಫೀಲ್ಡ್ಗೆ ಈಗ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಎಂಬತಕ್ಕಂಥವ್ರು ಕನಿಷ್ಠ ಅಂದರೆ 8 ಗಂಟೆಗಳ ಕಾಲ ಶ್ರದ್ಧೆಯಿಂದ ಓದಿದರೆ ನಾವು ಸಕ್ಸಸ್ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ಯಾವ ರೀತಿ ಓದಬೇಕು ಅಂತ ಹೇಳಿದರೆ, ಸರಿಯಾಗಿರ್ತಕ್ಕಂಥ ಮಾರ್ಗದರ್ಶನ, ಸರಿಯಾಗಿರ್ತಕ್ಕಂತಹ ಒಂದು ಕಂಟೆಂಟ್, ಆ ಒಂದು ಪರೀಕ್ಷೆಗೆ ಯಾವ ರೀತಿಯಾಗಿರ್ತಕ್ಕಂತಹ ಕಂಟೆಂಟ್ ಇದೆ, ಯಾವ ರೀತಿಯಾಗಿರ್ತಕ್ಕ ಸಿಲೆಬಸ್ಸನ್ನು ಫ್ರೇಮ್ ಮಾಡಿದ್ದಾರೆ, ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ಸಿಲೆಬಸ್ಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮೇಯ್ನಾಗಿ ನಮಗೆ ಆ ಇಲಾಖೆ ಬಿಟ್ಟಿರ್ತಕ್ಕಂತಹ ಸಿಲೆಬಸ್ ಆಧಾರದ ಮೇಲೆ ಪುಸ್ತಕಗಳನ್ನು ರೆಡಿ ಮಾಡ್ಕೋಬೇಕು. ನಮ್ಮ ಪುಸ್ತಕಗಳ ತಯಾರಿ ಉತ್ತಮವಾಗಿದ್ದರೆ ನಾವು ಅರ್ಧ ಯಶಸ್ಸನ್ನು ಇಲ್ಲೇ ಗಳಿಸಿದ ಹಾಗೆ. ಪುಸ್ತಕಗಳ ತಯಾರಿ ಉತ್ತಮವಾಗಿರಬೇಕು. ಮುಖ್ಯವಾಗಿ ಆ ಪುಸ್ತಕಗಳಿಂದ ಹೆಚ್ಚೆಚ್ಚು ಜ್ಞಾನ ನಮಗೆ ಸಿಗೋ ಹಾಗಿರಬೇಕು. ಹೆಚ್ಚೆಚ್ಚು ಅಂಕಗಳು ನಾವು ಗಳಿಸೋ ಹಾಗೆ ಪುಸ್ತಕಗಳನ್ನು ನಾವು ತಗೋಬೇಕು.
ಈ ಪುಸ್ತಕಗಳನ್ನು ಓದೋಂತಹ ರೀತಿಯೂ ಕೂಡ ಭಾಳ ಮುಖ್ಯ. ನಾನು ಒಂದು ಸರಿ ಓದಿದೆ ಏನೂ ಅರ್ಥ ಆಗ್ತಿಲ್ಲ, ಯಾವುದೋ ಒಂದು ಪುಸ್ತಕ ನಾನು ಒಂದು ಸರಿ ಓದಿದೆ ಅರ್ಥ ಆಗ್ತಿಲ್ಲ, 2 ಸರಿ ಓದಿದೆ ಅರ್ಥ ಆಗ್ತಿಲ್ಲ. ನೀವು ಪದೇ ಪದೇ ಅದೇ ಪುಸ್ತಕವನ್ನು ಓದಿ ವಿಷಯವನ್ನು ಮನನ ಮಾಡಿಕೊಳ್ಳಿ. ಸರಿಯಾಗಿರ್ತಕ್ಕಂಥ ನೋಟ್ಸನ್ನು ರೆಡಿ ಮಾಡ್ಕೊಳ್ಳಿ. ನಿಮ್ಮದೇ ಆಗಿರ್ತಕ್ಕಂಥ ನೋಟ್ಸ್ ನಿಮ್ಮ ಹತ್ರ ಇದ್ದರೆ ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಏನಂತೇಳಿದರೆ, ನೀವು ಕೀವರ್ಡ್ಸ್ಗಳನ್ನು ಟಿಪ್ಪಣಿ ಮಾಡಿಟ್ಕೊಳ್ಳಿ. ಸೊ ಆ ಕೀವರ್ಡ್ಸ್ಗಳು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಟೈಮಲ್ಲಿ. ಪುಸ್ತಕಗಳ ಪಟ್ಟಿ ಹೇಗಿರಬೇಕು ಅಂತೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ನೀವು FDA SDAಗೆ ಓದ್ತಾ ಇದ್ದೀರಾ ಅಂತೇಳಿದರೆ ಅದರ ಸಿಲೆಬಸ್ಸನ್ನು ತಗೊಂಡು ಸಿಲೆಬಸ್ ವೈಸ್ ನಾವು ಓದ್ತಾ ಹೋಗಬೇಕು. ಮುಖ್ಯವಾಗಿ ಪ್ರತಿ ದಿವಸ ನಮ್ಮ ರೊಟೀನ್ ಹೇಗಿರಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೋಬೇಕು. ಆ ಟೈಮ್ ಟೇಬಲನ್ನು ಫಿಕ್ಸ್ ಮಾಡಿಕೊಂಡು ಟೈಮ್ ಟೇಬಲ್ ವೈಸ್ ನಾವು ಕಲಿತಾ ಹೋದ್ವಿ ಅಂದರೆ ಖಂಡಿತವಾಗಿಯೂ ನಮಗೆ ಆ ಒಂದು ಎಕ್ಸಾಮಿಗೆ ಬೇಕಾಗಿರ್ತಕ್ಕಂಥ ಅಷ್ಟೋ ಮಾಹಿತಿ ಸಿಗ್ತಾ ಹೋಗುತ್ತೆ. ನಾನು ಹೇಳ್ತಕ್ಕಂತಹ ಫಸ್ಟ್ ಕಿವಿ ಮಾತು ಏನಂತ ಹೇಳಿದರೆ, ಪ್ರತಿ ದಿವಸ ನ್ಯೂಸ್ ಪೇಪರ್ ಓದಿ. 1. 2ನೇದು ಮ್ಯಾಗ್ಝೀನನ್ನು ರೆಫರ್ ಮಾಡಿ. ನಿಮಗೆ ಇಷ್ಟ ಆಗುವಂತಹ ನಿಮ್ಮ ನಾಲೆಡ್ಜಿಗೆ ತಕ್ಕನಾಗಿರ್ತಕ್ಕಂಥ ಕನ್ನಡ ಆರ್ ಇಂಗ್ಲೀಷ್ ಎರಡರಲ್ಲಿ ಯಾವುದಾದ್ರೂ ಒಂದು ಮ್ಯಾಗ್ಝೀನನ್ನು, ಇಲ್ಲ ಎರಡೂ ರೆಫರ್ ಮಾಡ್ತೀವಿ ಅಂದರೆ ಇಟ್ಸ್ ಗುಡ್, ಯಾವುದಾದ್ರೂ ಒಂದಾದರೂ ರೆಫರ್ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ನಾನು ಈ ಹಿಂದೆ ಓದ್ತಾ ಇದ್ದಂತಹ ಮ್ಯಾಗ್ಝಿನ್ ಸ್ಪರ್ಧಾ ವಿಜೇತ. ಸ್ಪರ್ಧಾ ವಿಜೇತದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡಿರ್ತಾರೆ. ಅದು ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಕ್ಕಂಥ ಆಸ್ಪಿರೆಂಟ್ಸ್ಗಳಿಗೆ ತುಂಬ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಇನ್ನು ಇಂಗ್ಲೀಷಲ್ಲೂ ಸಾಕಷ್ಟು ಮ್ಯಾಗ್ಝಿನ್ಗಳು ಸಾಕಷ್ಟಿದೆ ಇಂಗ್ಲೀಷಲ್ಲಿ, ಬಟ್ ಕನ್ನಡದಲ್ಲಿ ಸೋರ್ಸ್ ಕಡಿಮೆ ಇದೆ. ಬಟ್ ಸ್ಪರ್ಧಾ ವಿಜೇತ ದಿ ಬೆಸ್ಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ಹೊರತುಪಡಿಸಿ ಕರೆಂಟ್ ಇವೆಂಟ್ಸ್ಗಳನ್ನು ಅಪ್ ಟು ಫಾಲೋ ಮಾಡಲೇಬೇಕು. ನಾವು ಪ್ರತಿ ದಿವಸ ಪೇಪರ್ಗಳನ್ನು ಓದಿ ಅದನ್ನು ಕಂಟೆಂಟನ್ನು ಮಾಹಿತಿ ಬರೆದಿಟ್ಕೋಬೇಕು. ಪ್ರತಿ ದಿವಸ ಪೇಪರ್ ನೋಟ್ಸ್ ಮಾಡ್ತಾ ಹೋಗಬೇಕು. ಆ ಎಲ್ಲ ನೋಟ್ಸ್ಗಳು ತಿಂಗಳಿಗೆ ಒಂದು ಸಾರಿ ಮ್ಯಾಗ್ಝೀನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ, ಮತ್ತೆ ಅದು ರಿವಿಷನ್ ಆಗುತ್ತೆ. ಸೊ ಒಂದು ಮುಖ್ಯವಾಗಿ ಮ್ಯಾಗ್ಝಿನ್ಗಳನ್ನು ಓದ್ತಾ ಹೋದಾಗ ಕೆಲವು ವಿಷಯಗಳನ್ನು ನಾವೆಲ್ಲೋ ಕೇಳಿದ್ದೀವಿ ಅಂತ ಅನ್ನಿಸ್ತಾ ಹೋಗುತ್ತೆ. ಎಲ್ಲೂ ಇಲ್ಲ, ನೀವು ಪೇಪರಲ್ಲಿ ಆ ವಿಷಯಗಳನ್ನು ಓದಿರ್ತೀರಾ, ನಿಮಗೆ ಮತ್ತೆ ರಿವಿಷನ್ ಆಗುತ್ತೆ. ಇದ್ರ ಜೊತೆಯಲ್ಲಿ ನೀವು ಜಿಯೋಗ್ರಫಿ ಓದ್ತಾ ಇದ್ದೀರಾ ಅಂದರೆ ಅಟ್ಲಾಸನ್ನು ಜೊತೆಲಿ ಇಟ್ಕೊಂಡು ರೆಫರ್ ಮಾಡಿ. ಇಟ್ಸ್ ವೆರಿ ಯೂಸ್ಫುಲ್. ಸುಮ್ಮನೆ ಓದೋದಕ್ಕಿಂತ ಜಿಯೋಗ್ರಫಿನ ನೀವು ಅಟ್ಲಾಸಲ್ಲಿ ಮ್ಯಾಪ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ, ಮ್ಯಾಪ್ಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸ್ಗಳಿದೆ ಅನ್ನೋದನ್ನು ರೆಫರ್ ಮಾಡ್ತಾ ಓದಿದರೆ ಜಿಯೋಗ್ರಫಿ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಜಿಯೋಗ್ರಫಿನಲ್ಲೂ ಇತ್ತೀಚಿನ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೇಳ್ತಾ ಇರ್ತಾರೆ. ವರ್ಲ್ಡ್ ಜಿಯೋಗ್ರಫಿ ಇದೆ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿ, ಭೂಗೋಳಶಾಸ್ತ್ರ, ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನು ಕೇಳ್ತಾ ಹೋಗ್ತಾರೆ. ನೀವು ಅಷ್ಟೇ ಈ ಎಲ್ಲ ಮಾಹಿತಿಗಳನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡಲೇಬೇಕು. ಯಾರಿಗೆ ಜಿಯೋಗ್ರಫಿ ಬಗ್ಗೆ ಮಾಹಿತಿ ಇಲ್ಲ, ಮಾಹಿತಿ ಇಲ್ಲ ಅಂತೇಳಿದರೆ ನೀವು ನಮ್ಮ ಕರ್ನಾಟಕ ಸರ್ಕಾರದ ಟೆಕ್ಸ್ಟ್ ಬುಕ್ಗಳನ್ನು ಮತ್ತು ನಮ್ಗೆ ಗೊತ್ತಿರೋ ಹಾಗೆ CBSE ಟೆಕ್ಸ್ಟ್ ಬುಕ್ಗಳನ್ನು ನೀವು ರೆಫರ್ ಮಾಡಿದರೆ ಸಾಕಷ್ಟು ಮಾಹಿತಿ ನಮ್ಗೆ ಅದರಲ್ಲಿ ಸಿಗುತ್ತೆ ಜಿಯೋಗ್ರಫಿ ಸಂಬಂಧಪಟ್ಟ. ಓವರಾಲ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಯಾವ ಬುಕ್ಸ್ಗಳನ್ನು ಓದಬೇಕು? ಓಕೆ, ಬೇಸಿಕ್ಕಾಗಿ ನಾನಿವತ್ತು ಬೇಸಿಕ್ ಮಾಹಿತಿಯನ್ನು ಹೇಳ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಬೇಸಿಕ್ಕಾಗಿ 6th 12th ಬುಕ್ಸ್ಗಳನ್ನು ಓದೋದು ತುಂಬ ಮುಖ್ಯ. 6th 12th ಬುಕ್ಸ್ ಯಾವ ಸಬ್ಜೆಕ್ಟ್ ಓದಬೇಕು ಅಂತ ಹೇಳಿದ್ರೆ 6th 12th ಬುಕ್ಸ್ ಅಂತ ಹೇಳಿದರೆ ಪರಿಸರ ಅಧ್ಯಯನ ಮತ್ತು ಕನ್ನಡ ಹಾಗೂ ಮ್ಯಾಥ್ಸ್, ಸೈನ್ಸ್ ಇವುಗಳನ್ನು ಪ್ರೈಮರಿಲಿ ಓದಿದರೆ, ನಮ್ಮ ಪ್ರೌಢಶಾಲಾ ವಿಭಾಗದಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನ, ಮ್ಯಾಥ್ಸ್, ಸೈನ್ಸ್ ಮತ್ತು ಕನ್ನಡ ಇವುಗಳನ್ನು ರೆಫರ್ ಮಾಡತಕ್ಕಂಥದ್ದು ಬಹಳ ಮುಖ್ಯ.
ಇಲ್ಲಿ ಬರ್ತಕ್ಕಂತಹ ಅನೇಕ ಕ್ವಶನ್ಸ್ಗಳು, ಅನೇಕ ವಿಷಯಗಳನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಾಕಷ್ಟು ಬಾರಿ ಕೇಳಿರೋದನ್ನು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಬೇಸಿಕ್ ನಮಗೆ ಬೇಕಪ್ಪ ಅಂದರೆ ನಾವು ಟೆಕ್ಸ್ಟ್ ಬುಕ್ಗಳನ್ನು ಓದ್ತಕ್ಕಂಥದ್ದು ಭಾಳ ಮುಖ್ಯ. ಸೊ ನಾನು ಇನ್ನೊಮ್ಮೆ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಹೇಳಿದರೆ, ಈ ಚಾನಲನ್ನು ಪ್ರಾರಂಭಿಸಿರ್ತಕ್ಕಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡ್ತಕ್ಕಂತಹ ಹಾಗೂ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇರ್ತಕ್ಕಂತಹ ಪರೀಕ್ಷಾರ್ಥಿಗಳಿಗೆ, ಹಾಗೂ ನಮಗೆ ಎಷ್ಟು ಓದಿದರೂ ಕೂಡ ಸಕ್ಸಸ್ ಸಿಗ್ತಾ ಇಲ್ಲ, ನಾವು ಯಾವ ರೀತಿಯಾಗಿ ಎಕ್ಸಾಮ್ಗಳನ್ನು ಫೇಸ್ ಮಾಡಬೇಕು ಅಂಥೇಳಿ ಈಗಾಗಲೇ ಬೇಜಾರಾಗಿ ಸುಮ್ಮನೆ ಕೂತಿರ್ತಕ್ಕಂತಹ ಆಸ್ಪಿರೆಂಟ್ಸ್ಗಳಿಗೆ. ಸೊ ಇಲ್ಲಿ ವ್ಯರ್ಥವಾಗಿ ಸಮಯವನ್ನು ನಾವು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲಾಗಿ ಅದೇ ಸಮಯವನ್ನು ಸದುಪಯೋಗಪಡಿಸ್ಕೊಂಡು ನಮ್ಮ ಗುರಿಯನ್ನು ನಾವು ತಲುಪಬೇಕು. ಸೊ ನೀವು ಯೋಚನೆ ಮಾಡುವಂತಹ ದಾಟಿ ನಿಮ್ಮನ್ನು ನಿಮ್ಮ ಗುರಿಯತ್ತ ಕೊಂಡೊಯ್ಯುತ್ತೆ. ಹಾಗಾಗಿ ನಿಮ್ಮ ಯೋಚಿಸುವಂಥ ರೀತಿ ಉತ್ತಮವಾಗಿರಲಿ. ಎಲ್ಲರೂ ಕೂಡ ಅತ್ಯುತ್ತಮ ಸಾಧನೆಯನ್ನು ಮಾಡ್ತಕ್ಕಂಥ ಸಾಧಕರು ನೀವು ಆಗ್ರಿ. ಈ ಸಾಧನೆ ನಿಮಗೆ ನಿಮ್ಮ ಭವಿಷ್ಯವನ್ನು ಕಟ್ಟಿಕೊಡಲಿ. ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಊರಿಗೆ ಹಾಗೂ ತಂದೆ ತಾಯಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಒಂದು ಕೀರ್ತಿಯನ್ನು ತಗೊಂಡು ಬರ್ರಿ. ಯಾರು ಅಕಸ್ಮಾತ್ ನೀವೇನಾದರೂ ಫೋನ್ ಮಾಡಿದಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಕೇಳೋಕ್ಕೆ ನಾನು ನಿಮಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತೇಳಿದ್ರೆ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ. ಸಮಯದ ಒಂದು ಕೊರತೆಯಿಂದ, ಕೆಲಸದ ಒತ್ತಡದಿಂದ ನಾನು ನಿಮಗೆ ರಿಪ್ಲೈ ಮಾಡೋಕ್ಕಾಗಿರಲ್ಲ ಅಷ್ಟೇ. ನಿಮ್ದು ಏನೇ ಕ್ವಶನ್ಸ್ ಇದ್ದರೂ ಕೂಡ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಈ ಚಾನಲ್ ಮೂಲಕ ನೀವು ಕೇಳ್ಬೋದು. ಸಾಧ್ಯವಾದಷ್ಟು ನಾನು ಸಮಯವನ್ನು ಮಾಡಿಕೊಂಡು ಈ ಎಕ್ಸಾಮ್ಗಳನ್ನು ಹೇಗೆ ಬರಿಬೋದು, ಹೇಗೆ ಸಕ್ಸಸ್ ಆಗ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಮತ್ತು ಯಾವ ಪರೀಕ್ಷೆಗೆ ಹೇಗೆ ಅಪ್ಲೈ ಮಾಡಬೇಕು, ಯಾವ ಪರೀಕ್ಷೆಗೆ ಹೇಗೆ ಓದಬೇಕು, ನಾನು ಎಲಿಜಿಬಲ್ ಇದೀನಾ ಇಲ್ವೋ, ಹೀಗೆ ಸಾಕಷ್ಟು ಕ್ವಶನ್ಗಳನ್ನು ನೀವು ಕೇಳ್ತಾ ಇರ್ತೀರ. ಆ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ಮೂಲಕ ಉತ್ತರವನ್ನು ಕೊಡ್ತೀನಿ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಪರೀಕ್ಷಾ ತಯಾರಿ ಈಗಲಿಂದನೇ ಪ್ರಾರಂಭ ಆಗಲಿ. ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಲವಾರು ಪರೀಕ್ಷೆಗಳು, ಹಲವಾರು ಹುದ್ದೆಗಳು ನಿಮಗೋಸ್ಕರ ಕಾಯ್ತಾ ಇವೆ. ಸೊ ಹಾಗಾಗಿ ಎಲ್ಲರೂ ಶ್ರದ್ಧೆಯಿಂದ ಓದಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿಕ್ಷಣವೆಂಬುದು ಕೇವಲ 3 ಅಕ್ಷರವಲ್ಲ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಂತಹ ಸಾಧನ. ಹಾಗಾಗಿ ಆ ಶಿಕ್ಷಣ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನು ರೂಪಿಸಲಿ. ಮುಖ್ಯವಾಗಿ ಏನಪ್ಪ ಅಂದರೆ, ಒಳ್ಳೆಯ ವಿಚಾರಗಳಿಗೆ ಮಾತ್ರ ಈ ವೇದಿಕೆ ಸೀಮಿತ. ನಮ್ಮ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು RJ ಇನ್ಸ್ಪೈರ್ ಅಕಾಡೆಮಿ. ಒಳ್ಳೆಯ ವಿಚಾರಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೆಳೀತಕ್ಕಂಥವರಿಗೆ ಹಾಗೂ ಬೆಳಿಬೇಕು ಎಂಬ ಹಂಬಲ ಇರ್ತಕ್ಕಂಥವರಿಗೆ ಇದು ಒಂದು ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಇಲ್ಲಿ ಕೇವಲ ಉಜ್ವಲ ಭವಿಷ್ಯಕ್ಕೆ ಮಾತ್ರ ಅವಕಾಶ ಇದೆ. ಅಂತಹ ಎಲ್ಲ ಆಸ್ಪಿರೆಂಟ್ಗಳಿಗೆ, ಆಕಾಂಕ್ಷಿಗಳಿಗೆ ಸದಾಕಾಲ ನಾನು ಸಲಹೆಗಳನ್ನು, ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಖಂಡಿತವಾಗಿಯೂ ರೆಡಿ ಇರ್ತೀನಿ. ಯಾವುದೇ ಅನಾವಶ್ಯಕ ಕಮೆಂಟ್ಸ್ಗಳನ್ನು ಈ ಚಾನಲ್ನಲ್ಲಿ ಹಾಕಬೇಡಿ ದಯವಿಟ್ಟು. ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೆಯೋಣ, ಉತ್ತಮ ಭವಿಷ್ಯವನ್ನು ರೂಪಿಸೋಣ, ನಮ್ಮ ದೇಶವನ್ನು ಅಭಿವೃದ್ಧಿಯ ದೇಶವನ್ನಾಗಿ ಕೊಂಡೊಯ್ಯೋಣ. ನಾವೆಲ್ಲರೂ ಕೂಡ ಈ ದೇಶಕ್ಕೆ ಅತ್ಯಮೂಲ್ಯ ಮಾನವ ಸಂಪನ್ಮೂಲ ಆಗೋಣ. ದೇಶಕ್ಕೆ ನಾವು ಹೊರೆ ಆಗೋದು ಬೇಡ, ದೇಶದ ಆಸ್ತಿ ಆಗೋಣ ಅಂತ ಹೇಳ್ತಾ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ನಿಮಗೆ ಎಕ್ಸಾಮಿಗೆ ಸಂಬಂಧಪಟ್ಟಂತೆ ಏನಾದರೂ ಕಾಮೆಂಟ್ಸ್ಗಳಿದ್ದರೆ ಹಾಗೆ ಖಂಡಿತವಾಗಿಯೂ ನಾನು ಟೈಮ್ ಮಾಡಿಕೊಂಡು ನಿಮಗೆ ಉತ್ತರವನ್ನು ನೀಡೋ ಪ್ರಯತ್ನವನ್ನು ಮಾಡ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಹಾಕ್ತಾ ಹೋಗ್ತೀನಿ. ಖಂಡಿತವಾಗಿ ವಾಚ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ
ಹಾಗೂ ಅವರಿಗೂ ಮಾಹಿತಿ ಸಿಗಲಿ, ಅವರು ಕೂಡ ಅತ್ಯುತ್ತಮ ಒಂದು ನೌಕರಿಯನ್ನು ಪಡೀಲಿ, ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು.